ಸಿಕ್ಲಿಲ್ಲ, ನ್ಯಾಯ ಸಿಕ್ಲಿಲ್ಲ. ವಿಧಾನಸೌಧ ಗಂಟು ಒಬ್ರು ಕಣ್ರಿ, ಯಾರು ಕೊಂಡಿಲ್ಲ ಪಾಪ ಅವ್ರಗ. ನೀವಾರು ಒಬ್ರು ರೈತರು ಮಕ್ಕಳಾಗಿ ನಿಮ್ಮ ಅಪ್ಪ ಅಮ್ಮಂದಿರು ರೈತರು ಕಣ್ರಿ. ಆಮೇಲೆ ನಾವು ಪುಟ್ ಆಫೀಸರು, ಚೀಫ್ ಆಫೀಸರು, ರೆವಿನ್ಯೂ ಇನ್ಸ್ಪೆಕ್ಟರ್, ತಾಲೂಕ್ ಆಫೀಸರು, DC, AC ಎಲ್ಲ ನಮ್ ರೈತ ಆದ್ಮೇಲೆ ಅಲ್ವಾ? ನೀವು ಅವ್ರು ಏನ್ ಬೆಳೀತಾರೆ? ಇದನ್ನ ಕ್ಯಾನ್ಸಲ್ ಮಾಡೋ ಅಕ್ಕಿನ ತರ ಯಾರು ಬೇರೆಯವರು ಏನೋ ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು ಇನ್ನು 35 ಭಾಗ ತೆಗೆದಿರ್ಬೇಕು. ಬಯೋಮೆಟ್ರಿಕ್ ರಿಜಿಸ್ಟ್ರೇಷನ್ ಅಷ್ಟೇ. ಇದು ನಾವೇನು ಅವರಿಂದ ಖರೀದಿ ಮಾಡಿಲ್ಲ. ನಾಸಿನ್ ತಾಜು ಮೇಡಮ್ ಅವರೇ, ತಮ್ಮ ಹೆಸರು ಸರ್? ಕಿರಣ್ ಸರ್ ಅವರೇ. ಇಲ್ಲೇನಾರು ನಿಮ್ಮೇನಾದ್ರು ಫೇಕ್ ಮಾಡಿದ್ರ ಸೀದಾ ತೆಗೆದು ಆಮೇಲೆ ಸರ್ಕಾರ ಮಾಡ್ತಲ್ಲ 6 ತಿಂಗಳು ಸಸ್ಪೆಂಡ್. ಆಮೇಲೆ ಅವೆಲ್ಲ ಯಾವಿಲ್ಲ, ಮುಂಗೆ ಗೆಡ್ಗೆ ಇಲ್ಲೇನಾದ್ರು ಫೇಕ್ ಆಗಿ ಏನಾರು ನಮ್ಮ ರೈತರಿಗೆ ನೀವು ಮೋಸ ಮಾಡದ. ಇನ್ನು ನಾನು ಬಂದಿದ್ದೀನಿ, ಎಲ್ಲ ಆಫೀಸರ್ನು ಅಡ್ಡ ಮಾಡ್ಬಿಡ್ತೀನಿ ನಾನು. ನಮ್ಮ ರೈತರನ್ನ ಎಷ್ಟು ಸಾಯಿಸ್ತಿದ್ರಿ ಪಾಪ, ಸಾಯ್ತಾರಲ್ರಿ ಪಾಪ. ನಾವು 2 ಎಕರೆ ರಾಗಿ ಹಾಕಿದ್ರೆ ಬರೋದೇ 1 ಎಕರೆಗ 20 ಗುಂಟೆಗೆ ರಾಗಿ ಮಾತ್ರ ಬರ್ತಿರೋದು ನಮ್ಗ. ಬೇರೆ ಇಲ್ಲೇ ತೆಗ್ದವ್ರು ನೋಡಿ, ಇಲ್ಲೇ ಇದು ಒಂದು ನಂಬರಿಂದ ಬಂದು ವೆಬ್ಸೈಟ್ ಅಲ್ಲಿ ಎಂಟ್ರಿ ಮಾಡಿದ್ರೆ ಬಂದಿದ್ದಾರೆ ಅನ್ನೋದು ಡೀಟೇಲ್ಸ್ ಬರುತ್ತೆ. ನಾವು ಇಲ್ಲಿ ಬರ್ಕೊಳ್ಳೋದು, ನಾವು ಬರೆಯೋದಲ್ಲ. ಆ ರೈತರುಗಳೇ ಬಂದು ಎಫೆಕ್ಟ್ ಕೊಟ್ಬಿಟ್ಟಿದ್ದಾರೆ. ಮಾಡಿದವ ಹೇಳಿ ಬೆಳೆ ಸಮೀಕ್ಷೆ ನಾನೇ ಎಂಟ್ರಿ ಮಾಡಿದ್ದೀನಿ ಅಲ್ಲಿ ನೋಡಿ. ಇಲ್ಲೇ ನರಸೀಪುರ ಆಯ್ತು. ಇಲ್ಲ ಹೆಂಗ್ ಮೇಡಮ್ ಪಿರಿಯಾಪಟ್ಟಣ ಬಂತು? ಪಿರಿಯಾಪಟ್ಟಣ ಯಾಕೆ ಬಂದಿದೆ ಮೇಡಮ್? ಇದು ಎಲ್ಲ ಫುಲ್ ನರಸೀಪುರ ಮೇಡಮ್. ನರಸೀಪುರ ಎಲ್ಲ ಆಯ್ತು, ಪಿರಿಯಾಪಟ್ಟಣ ಎಲ್ಲ ಆಯ್ತು. ನಮ್ಮ ಮಕ್ಕಳೆಲ್ಲ ಓದ್ಬಿಟ್ಟು ಹೊಲ ಉಳ್ತಾವ್ರ, ಅವ್ರು ತಂದಾಗ ನೀವೇ ತೆಗಿರೋ, ನೀವೇ ತಲೆ ಕೆಡ್ಸ್ಕೊತೀರ್ರಿ. ಬೇಕಂತಿದ್ರೆ ನನ್ಗೆ ಹೇಳಿ. ಶಿವಾನಂದ ಗೆಡ್ಡೆ ಶಿವಾಸನ